ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗಾರ್ಡನ್ ಬ್ಲೂಮ್ಸ್. ನಾನು ಸ್ಫೂರ್ತಿ. ಈಗ ತಾನೇ BSc ಅಂತಿಮ ವರ್ಷ ಮುಗಿಸಿದ್ದೀನಿ ತೋಟಗಾರಿಕಾ ವಿಭಾಗದಲ್ಲಿ. ಇಲ್ಲಿ ನೀವು ನೋಡ್ತಿರೋದು ನಮ್ಮ ತೋಟ. ಈ ತೋಟದಲ್ಲಿ ಅಡಿಕೆ ಗಿಡಗಳನ್ನ ಇಟ್ಟಿದ್ದೀವಿ. ಅದರ ಮಧ್ಯ ನಮಗೆ ಮನೆಗೆ ಬೇಕಾದಂತಹ ಹಣ್ಣುಗಳು, ತರಕಾರಿಗಳು, ಎಳ್ನೀರು, ಜೇನು ಎಲ್ಲ ನಾವೇ ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಕಂಪ್ಲೀಟಾಗಿ ಆರ್ಗ್ಯಾನಿಕ್ಕಾಗಿ ನಾವು ಮನೆಗೆ ಆಹಾರ ಆಗಲಿ ಇಲ್ಲ ತರಕಾರಿಗಳು, ಹಣ್ಣುಗಳಾಗಲಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ಕಾಗಿ ಬೆಳ್ಕೊತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇದನ್ನು ಇಟ್ಟು ಈ ತೆಂಗಿನ ಗಿಡ ಇಟ್ಟು ಆಲ್ಮೋಸ್ಟ್ 3.5 ವರ್ಷ ಆಗಿದೆ. ಈಗ ಒಂಬಾಳೆ ಹಾಕಿ ಈಗ ಎಳ್ನೀರು ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ನೋಡಬಹುದು. ಮತ್ತು ಜೇನಿನ ಗೂಡು ಇಟ್ಟಿದ್ದೀವಿ. ಒಂದು 4-5 ಜೇನಿನ ಗೂಡು ಇಟ್ಟಿದ್ದೀವಿ. ಮನೆಗೆ ಆಗೋಷ್ಟು ಜೇನು ಸಿಗ್ತಿರುತ್ತೆ. ಇದಕ್ಕೆ ಮೊದಲು ನಾವು ತರಕಾರಿಗಳನ್ನ ಹಾಕ್ಕೊಂಡಿದ್ವಿ. ಅದು ಮುಗಿತಾ ಬಂದಿದೆ. ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಕಾಲೇಜ್ ಮುಗಿದಿದೆ. PDC ಕೊಡೋವರೆಗೂ ಮತ್ತೇನು ಮಾಡಬೇಕು ಅಂದರೆ ಕಂಪ್ಲೀಟಾಗಿ ತೆಗೆದು ಎಲ್ಲ ಹೊಸದಾಗಿ ತರಕಾರಿ ಗಿಡಗಳನ್ನ ಹಾಕ್ಕೋಬೇಕಂತ ಪ್ಲ್ಯಾನ್ ಮಾಡ್ತಿದ್ವಿ. ಅದನ್ನೆಲ್ಲ ಒಂದೊಂದಾಗೆ ತೋರಿಸ್ತಾ ಬರ್ತೀನಿ. ಇದು ನಮ್ಮ ತೋಟ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಬಂದರೆ ಏನೋ ಒಂಥರ ಪ್ರಶಾಂತತೆ ಇರುತ್ತೆ. ಹಕ್ಕಿಗಳ ಚಿಲಿಪಿಲಿ ಮತ್ತು ಕೋಗಿಲೆ ಕೂಗ್ತಾ ಇರೋದು ಎಲ್ಲ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ. ಇದನ್ನು ನೀವು ಕೇಳಿ ಆನಂದಿಸಬಹುದು. ಇಲ್ಲಿ ನೀವು ನೋಡ್ತಿರೋದು ಊಟಿ ಆ್ಯಪಲ್ ಗಿಡ. ನಾವಿಟ್ಟು ಆಲ್ಮೋಸ್ಟ್ 1 ವರ್ಷ ಆಗಿದೆ. ಇನ್ನೂ ಫಲ ಏನೂ ಬಂದಿಲ್ಲ, ಬಟ್ 1 ವರ್ಷ ಆಗಿದೆ ಇಟ್ಟು. ಇದು ಕೂಡ ರೋಸ್ ಆ್ಯಪಲ್ ಗಿಡ. ಇಟ್ಟು 3.5 ವರ್ಷ ಆಗಿದೆ. ಇದು ಫಲ ಬರ್ತಿದೆ, ಚೆನ್ನಾಗಿ ಬರ್ತಿದೆ. ಇದು ಸಮ್ಮರ್ ಫ್ರೂಟ್ ಆಗಿರೋದ್ರಿಂದ ನೇರಳೆ ಹಣ್ಣು ಜಾತಿಗೆ ಸೇರಿರೋ ಅಂಥ ಹಣ್ಣು ಇದು. ಇದು ಕೂಡ ಚೆನ್ನಾಗಿ ಫಸಲು ಬಂದಿದೆ. ಇದರ ಜೊತೆಗೆ ಮೂಸಂಬಿ, ಆರೆಂಜು, ಚಕೋತ, ಲಕ್ಷ್ಮಣ ಫಲ, ಸಪೋಟ, ನೇರಳೆ ಹಣ್ಣಿನ ಗಿಡಗಳು, ಸೀಬೆಹಣ್ಣು, ಅರಿಶಿನ, ಶುಂಠಿ ಎಲ್ಲ ತರಕಾರಿ ಗಿಡಗಳು ಇಷ್ಟು ದಿನ ಇತ್ತು. ಈಗ ಮುಗಿದಿದೆ, ಮತ್ತೆ ಸ್ಟಾರ್ಟ್ ಮಾಡಬೇಕು ಹಾಕೋದಕ್ಕೆ. ಹೇಗಿದ್ದರೂ ಮಳೆಗಾಲ ಇದೆ ಅಲ್ವಾ, ಚೆನ್ನಾಗಿ ಬರುತ್ತೆ. ಆದರೆ ನಾವು ಬೆಳೆಯೋದು ಆರ್ಗ್ಯಾನಿಕ್ಕಾಗೆ, ಏನೂ ಔಷಧಿಗಳೇನೂ ಹೊಡೆಯೋದಿಲ್ಲ. ಜೇನಿನ ಗೂಡು ಇರೋದ್ರಿಂದ ಏನೂ ಔಷಧಿಗಳು ಹೊಡೆಯೋದಿಲ್ಲ. ಪರಾಗಸ್ಪರ್ಶನ ಆಗುತ್ತೆ. ನಮ್ಮ ಮನೆಗೆ ಆಗುವಷ್ಟು ಜೇನು ಸಿಗುತ್ತೆ ಪ್ರತಿ ವರ್ಷ. ಎಷ್ಟು ಚಂದವಾಗಿ ಕಾಣಿಸ್ತಿದೆ ಅಲ್ವಾ. ಚಿಲಿಪಿಲಿ ಹಕ್ಕಿಗಳದ್ದು ಇಂಪಾದ ಧ್ವನಿಗಳು, ಕೋಗಿಲೆ ಧ್ವನಿಗಳು ನೀವು ಕೇಳಿಸ್ಕೊಳ್ಳಿ ಹೇಗಿದೆ ಅಂತ.